ನಮ್ಮ ಭಾಷೆಯಲ್ಲಿ ದುರಂತ ಅದೊಂದು, ಅದು ಹೇಳಲಿಕ್ಕೆ ಹೋದರೆ ಅದೊಂದು ದುರಂತ. ನಾವು ನಮ್ಮದೇ ಅರ್ಥ ಕಲ್ಪಿಸೋದು ಬಿಟ್ಟು ಸುಮಾರು ಬಾರಿ ಈವನ್ ಇದು ಹಳೆ ಕಾನೂನು ಆದರೂ ಕೂಡ ನಾವು ಇಂಗ್ಲೀಷ್ಗೆ ಸಮಾನಾಂತರ ಪದ ಬಳಕೆ ಮಾಡ್ತೇವೆ. ಹೀಗಾಗಿ ಅದಕ್ಕೆ ಹೋಗೋದು ಬೇಡ. ಸೊ ಅದನ್ನು ನಾವು ಸಂಪೂರ್ಣವಾಗಿ ಖುಲಾಸೆ ಮಾಡ್ತಾ ಇಲ್ಲ. ಉಲ್ಲಂಘನೆ ಅಂತ ಪರಿಗಣಿಸಿ ಉಲ್ಲಂಘನೆಗೆ ತಕ್ಕ ಶಿಕ್ಷೆಯನ್ನು ಕೊಡುವಂಥದ್ದು, ಅಂದರೆ ಜುಲ್ಮಾನೆಯ ಮುಖಾಂತರ ಶಿಕ್ಷೆ ವಿಧಿಸ್ತಕ್ಕಂಥದ್ದು ಇದರ ಉದ್ದೇಶ. ಇನ್ನು ಮಾನ್ಯ ರಮೇಶ್ ಬಾಬು ಅವರು ಓದಿದ್ದು ಮೂಲ ಕಾನೂನನ್ನು ಓದಿದ್ರು. ಅವರು ಓದಿದ್ದು ಮೂಲ ಕಾನೂನು. ಅನುಬಂಧ ಕೊಡ್ತೇವೆ ನಾವು, ಇದರಲ್ಲಿ ವಿಧೇಯಕ ಕೊಟ್ಟಾಗ ಅದರಲ್ಲಿ ಅನುಬಂಧ ಕೊಡ್ತೇವೆ. ಅನುಬಂಧದಲ್ಲಿ ಕಾನೂನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಮೂಲ ಕಾನೂನಿನ ಭಾಗಗಳ ಉದ್ರುಕ್ತ ಭಾಗವನ್ನು ನಾವು ಕೊಡ್ತೇವೆ. ಅವರು ಅದನ್ನು ಓದಿದ್ರು. ಅರ್ಥ ಏನು ಅಂದರೆ, ನಿಜ ಅಫಿಡವಿಟ್ ಕೊಡಲಿಲ್ಲ ಅಂತ ಹೇಳಿದ್ರೆ ದಿನಕ್ಕೆ ಇಷ್ಟು ಜುಲ್ಮಾನೆ ಅಂತ ಇದೆ. ಅದು ಇರೋದು ಮೂಲ ಕಾನೂನಲ್ಲಿ, ನಾವು ಸೇರಿಸ್ತಾ ಇಲ್ಲ. ಈಗ ಅದನ್ನು ತೆಗೆದಾಕಬೇಕು ಅಂತ ಹೇಳಿದ್ರೆ ನಾವು ಮೂಲ ಕಾನೂನು ಬದಲಾವಣೆ ಮಾಡಬೇಕಾಗತ್ತೆ. ಅದು ಇವತ್ತು ನಮ್ಮ ಮುಂದೆ ಆ ವಿಷಯ ಇಲ್ಲ. ಈ ದಿನಕ್ಕೆ ಜುಲ್ಮಾನೆಯನ್ನು ನಿಗದಿ ಮಾಡಿರ್ತಕ್ಕಂಥದ್ದು ಮೂಲ ಕಾನೂನು. ಅದು ಅನುಬಂಧದಲ್ಲಿ ಸದಸ್ಯರುಗಳ ಮಾಹಿತಿಗಾಗಿ ನಾವು ಒದಗಿಸ್ಕೊಟ್ಟಿದ್ದೇವೆ. ಅದನ್ನು ಈಗ ನಾವು ಸೇರಿಸ್ತಾ ಇಲ್ಲ. ಈಗ ಏನು ಬದಲಾವಣೆ ಮಾಡ್ತಾ ಇದ್ದೇವೆ, ಜುಲ್ಮಾನೆಯ ಮೊತ್ತವನ್ನು ಮಾತ್ರ ಬದಲಾವಣೆ ಮಾಡ್ತಾ ಇದ್ದೇವೆ. 200 ರೂಪಾಯಿ ಇರೋ ಕಡೆ 2000 ರೂಪಾಯಿ ಮಾಡಿದ್ದೇವೆ, 500 ರೂಪಾಯಿ ಇರೋ ಕಡೆ 5000 ಮಾಡಿದ್ದೀವಿ ಅಷ್ಟೇ. ಅದಕ್ಕೆ ಬದಲಿಯಾಗಿ ಅವರ ಮೇಲೆ ಇದ್ದಂತಹ ಅಪರಾಧ ಅಂದರೆ ಜೈಲು ಶಿಕ್ಷೆಯನ್ನು ತೆಗೆದಾಕ್ತಾ ಇದ್ದೇವೆ. ನೀವು ಜಾಸ್ತಿ ಆಯಿತು ಅಂತ ಹೇಳ್ಬೋದು, ಜೈಲು ಶಿಕ್ಷೆಯನ್ನು ತೆಗೆದಾಕಿ ಅದರ ಬದಲಿಗೆ ಉಲ್ಲಂಘನೆಗೆ ಹೆಚ್ಚಿನ ಜುಲ್ಮಾನೆಯನ್ನು ವಿಧಿಸ್ತಕ್ಕಂಥದ್ದನ್ನು ಬದಲಾವಣೆ ಮಾಡಿರ್ತಕ್ಕಂಥದ್ದು. ಮತ್ತು ಸಭಾಪತಿಯವರೇ, ಇಷ್ಟೆಲ್ಲ ಹೇಳಿ ಚರ್ಚೆಯನ್ನು ನಾನು ಸ್ವಾಗತ ಮಾಡ್ತೇನೆ. ಆದರೆ ನಿಜವಾಗಿ ಇದು ಅನುಷ್ಠಾನದಲ್ಲಿ ಏನೂ ಇಲ್ಲ. ಇವತ್ತು ಕಾಲ ಬದಲಾದಂಗೆ ಅರ್ಬನ್ ಲ್ಯಾಂಡ್ ಸೀಲಿಂಗ್ ಆ್ಯಕ್ಟು ರಿಪೀಲ್ ಆಯಿತು. ಇವತ್ತು 79A ತೆಗೆದಾಕಿದ್ದೇವೆ. ರೆಂಟ್ ಆ್ಯಕ್ಟಲ್ಲಿ ಕಾನೂನಿದೆ, ಅನುಷ್ಠಾನ ಇಲ್ಲ. ರೆಂಟ್ ಸೆಲ್ ಇದೆ, ಯಾವುದು ಅರ್ಜಿ ಬರ್ತಾ ಇಲ್ಲ. ಯಾವುದು ಇಲ್ಲಿ ಏನು ಅನುಷ್ಠಾನದಲ್ಲಿ ಇದು ಯಾವುದು ಕೂಡ ಇಲ್ಲ. ಆದರೆ ಕಾನೂನು ಮಾತ್ರ ಇದೆ. ಹೌದು, ನಿಜ. ನಾನು ಕೂಡ ಮೊದಲು ಒಂದು ಮನೆ ನೀವು ರೆಂಟ್ ಕೊಡಬೇಕಾಗಿದ್ರು ಅಲ್ಲಿ ರಿಜಿಸ್ಟರ್ ಆಗ್ಬೇಕು. ಹೌದು, ಕರೆಕ್ಟ್. ಇವತ್ತು ಏನೂ ಇಲ್ಲ, ಎಲ್ಲವೂ ನಡೀತಾ ಇದೆ. ಹೌದು, ನಾವು ಅಂದ್ಕೊಂಡಿದ್ವಿ ಆ ಡಿಪಾರ್ಟ್ಮೆಂಟ್ ನಿಜ ಖುಲಾಸೆ ಆಗಿದೆ ಅಂತ. ನಾನು ಇಲಾಖೆ ಜವಾಬ್ದಾರಿ ತಗೊಂಡಾಗ ಬ್ಯಾಂಗ್ಳೂರ್ DC ಆಫೀಸಲ್ಲಿ ಒಂದು ರೆಂಟ್ ಕಂಟ್ರೋಲ್ ಸೆಲ್ ಇದೆ. ಇದು ಯಾಕಿದೆ ಇದು ಅಂತ ನಾನು ಅಪ್ರಸ್ತುತ ಅಂತ ನಾನೇ ಪ್ರಶ್ನೆ ಮಾಡಿದ್ದೆ. ಆದರೆ ಈ ಕಾನೂನು ಇರೋದ್ರಿಂದ ಇದೆ ಅದು. ಅದನ್ನು ನಾವು ಕೂಡ ಅವ್ರಿಗೆ ಈಗ ಅಲ್ಲಿರೋ ಅಧಿಕಾರಿಗಳಿಗೆ ಬೇರೆ ಹೆಚ್ಚುವರಿ ಜವಾಬ್ದಾರಿ ಕೊಟ್ಟು ಏನಾನ ಕೆಲಸ ಮಾಡ್ರಪ್ಪ, ಇಲ್ಲ ಅಂದರೆ ಆಫೀಸಿಗೆ ಬರ್ತಾ ಇದ್ದಾರೆ, ಓದ್ತಾ ಇದ್ದಾರೆ, ಕೆಲಸ ಇಲ್ಲ, ಕಾರ್ಯ ಇಲ್ಲ, ಒಂದು ಜುಲ್ಮಾನೆ ಇಲ್ಲ. ಅವ್ರು ಹೇಳಿದರು ಸಕ್ಷಮ ಪ್ರಾಧಿಕಾರದ ಮುಂದೆ ಒಂದು ಕೇಸ್ ಇಲ್ಲ, ಒಂದು ಹಿಯರಿಂಗ್ ಇಲ್ಲ, ಒಂದು ಆರ್ಡ್ರು ಇಲ್ಲ, ರೀಸೆಂಟ್ಲಿ ಅಂತೂ ಇಲ್ಲ. ಸೊ ಜನನೂ ಮರ್ತೋಗಿದ್ದಾರೆ, ನಾವು ಮರ್ತೋಗಿದ್ದೇವೆ. ಆದರೆ ಕಾನೂನು ಪುಸ್ತಕದಲ್ಲಿ ಇದೆ. ಅದರ ವಿಷಯ ಇವತ್ತು ಕೆಲವು ಇಂಥವೆಲ್ಲ ಸಣ್ಣ ಉಲ್ಲಂಘನೆಗಳನ್ನು ಅಪರಾಧ ಅಂತ ಪರಿಗಣಿಸಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಇದನ್ನು ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಆದರೆ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಇದು ಏನು ದುರುಪಯೋಗ ಅಂದರೆ ಎಕ್ಸ್ಪ್ಲಾಯಿಟೇಷನ್ ಆಫ್ ಇನ್ನೋಸೆಂಟ್ ಪೀಪಲ್ ಹೊರಟೋಗಿಲ್ಲ, ಇವತ್ತಿಗೂ ಕೂಡ ಇದೆ. ಆದರೆ ಈ ಕಾನೂನು ಬಗ್ಗೆ ಸ್ವಲ್ಪ ಪ್ರಚಾರ ಮಾಡಬೇಕು. ಮಾಡಿದರೆ ಏನಾದರೂ ಇದರ ಪ್ರಸ್ತುತಿ ಉಳ್ಕೊಳ್ಬೋದು ಅಂತ ಭಾವಿಸಿದ್ದೇನೆ. ಅದ್ರ ಕಡೆಗೂ ಸ್ವಲ್ಪ ಗಮನ ಕೊಡ್ತೀವಿ ಸಭಾಪತಿಗಳೇ. 45 ವರ್ಷಗಳಿಂದ ಇದೇ ಕಾನೂನು ಇರ್ತಾ ಇತ್ತು. ನೋ ಡಿಸ್ಕಷನ್, ಡಿಸ್ಕಷನ್ ಇಲ್ಲ ಮನೆ ಸಭಾಪತಿಗಳೇ. ಅವ್ರು ಹೇಳಿದ್ದಕ್ಕೆ ಅರ್ಥ ಮಾಡ್ಕೋಬೇಕು ನೀವು. ಅಲ್ಲ, ನಾನು ಅವ್ರಿಗೊಂದು ಕೇಳಬೇಕಾಗಿರೋದು, ನೀವು ಹೇಳಿದ್ರಿ ಇದರ ಮುಂದೆ ಏನು ಇಲ್ಲ, ಸುಮ್ಮನೆ ಪ್ರಾವಿಷನ್ ಮಾಡಿ ಇದೆ ಅಂತೇಳಿ. ತಾವು ಯಾಕೆ ಆಲೋಚನೆ ಮಾಡಿ ಈಗ ಹೆಂಗೆ ರೇರಾ ಬಂದಿದೆ ಅದರ ಥರ ತಾವು ಇದನ್ನೇ ಗಟ್ಟಿಗೊಳಿಸುವಂಥ ಕೆಲಸ ತಾವು ಯಾಕೆ ಮಾಡಬಾರ್ದು ಅಂತ ನನ್ನ ಪ್ರಶ್ನೆ ತಮಗೆ. ಸಭಾಪತಿಯವರೇ, ಇದು ಹಿಂದೆ ಕೇಂದ್ರ ಸರ್ಕಾರ ಈ ಮಾದರಿ ಕಾನೂನನ್ನು ರೂಪಿಸಿ ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಅಳವಡಿಸ್ಕೊಂಡು ಸಮಾನಾಂತರ ಕಾನೂನುಗಳು ಎಲ್ಲ ಕಡೆನೂ ಕೂಡ ಇದ್ದಾವೆ. ಆಲ್ ಓವರ್ ದ ಮಾಡೆಲ್ ಆ್ಯಕ್ಟನ್ನು ಸೆಂಟ್ರಲ್ ಗೌರ್ಮೆಂಟು ಆ ಕಾಲದಲ್ಲಿ ತಯಾರು ಮಾಡಿ ಎಲ್ಲ ರಾಜ್ಯಗಳು ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ಚೇಂಜು ನೀವು ಹೇಳ್ದಂಗೆ ರೇರಾ ಇಸ್ ಎ ಗುಡ್ ಮಾಡೆಲ್. ಆ್ಯಕ್ಚುಲಿ ರೇರಾ ಇಸ್ ಎ ಗುಡ್ ಮಾಡೆಲ್. ಅದು ಹೊಸ ಪ್ರಾಪರ್ಟಿಗೆ ರೇರಾ ಅನ್ವಯಿಸುತ್ತೆ. ಇರುವಂಥ ಪ್ರಾಪರ್ಟಿಗಳ ಈ ಒಂದು ಕೊಟ್ಟು ಏನು ಬಾಡಿಗೆ ಇಂಥದಕ್ಕೆ ರೇರಾನು ಈಕ್ವಲೆಂಟ್ ಬಂದರೆ ಬಹುಶಃ ಅದು ಸೂಕ್ತ ಅಂತ ನನಗೂ ಅನಿಸುತ್ತೆ.
ಬಟ್ ಇದು ಇಟ್ಸ್ ಎ ಮಾಡೆಲ್ ಆ್ಯಕ್ಟ್ ವಿಚ್ ಇಸ್ ಆಲ್ ದ ಸ್ಟೇಟ್ಸ್. ಸೊ ಅಲ್ಲಿ ಆ ದೃಷ್ಟಿಯಿಂದ ಯೋಚನೆ ಮಾಡೋಕ್ಕೆ ಹೋದಾಗ ಒಂದೇ ರಾಜ್ಯ ಮಾಡೋದು ಕೂಡ ಕಷ್ಟ ಆಗುತ್ತೆ. ಸೊ ವಿಚಾರ ಮಾಡೋಣ, ಅವ್ರ ಸಲಹೆಗಳನ್ನ ನಾವು ತಗೊಳ್ತೇವೆ ಸರ್. ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ ಕರ್ನಾಟಕ ಬಾಡಿಗೆ ವಿಧೇಯಕ 2025 ಪರಿಹಾರವೆಂದು ಸೂಚಿಸುತ್ತೇನೆ. ಪ್ರಸ್ತಾವದ ಪರವಾಗಿರುವ ಹೌದೆಂದು ಸೂಚಿಸಬೇಕು, ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದೆನ್ನೋರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದೆನ್ನೋರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದೆನ್ನೋರ ಪರವಾಗಿದೆ. ಪ್ರಸ್ತಾವ ಹೌದೆನ್ನೋರ ಪರವಾಗಿದೆ. ಪ್ರಸ್ತಾವ ಅಂಗೀಕಾರವಾಗಿದೆ. ಈಗ ವಿಧೇಯಕವನ್ನು ಕಂಡವಾಗಿ ತೆಗೆದುಕೊಳ್ಳಲಾಗುವುದು. ಪ್ರಶ್ನೆ ಏನೆಂದರೆ 2ರಿಂದ 5ನೇವರೆಗಿನ ಖಂಡಗಳು ವಿಧೇಯಕದ ಭಾಗವಾಗಿರಬೇಕು. ಪ್ರಸ್ತಾವದ ಪರವಾಗಿರುವ ಹೌದೆಂದು ಸೂಚಿಸಬೇಕು, ವಿರೋಧವಾಗಿರೋ ಇಲ್ಲೋ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕಾರಪಟ್ಟಿದೆ. 2ರಿಂದ 5ನೇ ಖಂಡಗಳನ್ನು ವಿಧೇಯಕಕ್ಕೆ ಸೇರಿಸಲಾಗಿದೆ. ಪ್ರಶ್ನೆ ಏನೆಂದರೆ ಮೊದಲನೇ ಖಂಡ ಪೀಠಿಕೆ ಸೃಷ್ಟಿಗಳು ವಿಧೇಯಕದ ಭಾಗವಾಗಿರುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ವಿರೋಧವಾಗಿರೋ ಇಲ್ಲೋ ಎಂದು ಸೂಚಿಸಬೇಕು. ಪ್ರಸ್ತಾವದ ಎನ್ನುವ ಪರವಾಗಿದ್ದು ಭಾವಿಸುತ್ತೇನೆ. ಪ್ರಸ್ತಾವದ ಎನ್ನುವ ಪರವಾಗಿದ್ದು ಭಾವಿಸುತ್ತೇನೆ. ಪ್ರಸ್ತಾವದ ಎನ್ನುವ ಪರವಾಗಿದೆ. ಮೊದಲನೇ ಖಂಡ ಪೀಠಿಕೆ ಮತ್ತು ಸೃಷ್ಟಿಗಳು ವಿಧೇಯಕಕ್ಕೆ ಸೇರಿಸಲ್ಪಟ್ಟಿವೆ. ಕಂದಾಯ ಸಚಿವ ಪ್ರಸ್ತಾವ. ಮಾನ್ಯ ಸಭಾಪತಿಯವರೇ, ಸದರಿ ವಿಧೇಯಕ ಅಂಗೀಕೃತವಾಗಬೇಕೆಂದು ಕೋರುತ್ತೇನೆ. ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿರುವ ಕರ್ನಾಟಕ ಬಾಡಿಗೆ ವಿಧೇಯಕ 2025 ಅಂಗೀಕರಿಸುವುದು. ಪ್ರಸ್ತಾವದ ಪರವಾಗಿರುವ ಹೌದೆಂದು ಸೂಚಿಸಬೇಕು, ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದೆನ್ನುವ ಪರವಾಗಿಂದ ಭಾವಿಸುತ್ತೇನೆ. ಪ್ರಸ್ತಾವದ ಎನ್ನುವ ಪರವಾಗಿಂದ ಭಾವಿಸುತ್ತೇನೆ. ಪ್ರಸ್ತಾವದ ಎನ್ನುವ ಪರವಾಗಿದೆ. ಪ್ರಸ್ತಾವದ ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕಾರವಾಗಿದೆ. ಆ ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರು ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ ಮಲೆನಾಡು ಅಭಿವೃದ್ಧಿ ಮಂಡಳಿ ವಿಧೇಯಕ 2025 ಮೇಲಿನ ಪ್ರಸ್ತಾವನೆಯನ್ನು ಪರಿಗಣಿಸುವುದನ್ನು ಸೂಚಿಸುತ್ತೇನೆ.